ನರನೆಲ್ಲ ಎಳ್ಕೊಂಡು ಮಾಡ್ದಂಗೆ ಅದು ಹೌದು, ಹೌದು. ಅಷ್ಟು ಈಸಿ ಈಸಿ ಅಲ್ಲ. ಎಲ್ಲಾ ಟೈಮಲ್ಲೂ ಒಂದ್ ಟೈಮಲ್ಲಿ ನಾವೇನೋ ಒಂದು ಎಳ್ಕೊಂಡು ಮಾಡ್ಬೋದು. ಇಡೀ ಸಿನಿಮಾ ಕ್ಯಾರಿ ಮಾಡ್ಬೇಕಲ್ಲ, ಅದೇ ರೀತಿ ಮಾಡ್ಬೇಕು. ಆಮೇಲೆ ಒಂದ್ ಕಡೆ ರನ್ ಮಾಡಿದ್ದಾರೆ, ಹೌದು, ಆ ರನ್ ನೀವು ನೋಡ್ಬೇಕು. ಅದು ಯಾರು ಗಮನಿಸಿಲ್ಲ, ಅದಕ್ಕೆ ಟ್ರೈಲರ್ ಎಲ್ಲ ಅದನ್ನ ಹಾಕ್ಸಿರ್ತಾರೆ, ತತ್ತು ಚೆನ್ನಾಗಿ ಮಾಡಿದ್ದಾರೆ. ಅದು ಬೇರೆ ರೀತಿನೇ ರನ್ ಮಾಡ್ತಾರೆ. ಅದರಲ್ಲೂ ಕ್ಯಾರೆಕ್ಟರ್ ತೋರಿಸಿದಾರೆ ಅವರು. ಆ ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ಹಾಕ್ಸಿದೀವಿ, ಅದ್ ಬಿಕಾಸ್ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಮಾಡಿದಾರೆ, ಓಡಿದಾರೆ ಅವರು. ಅದಕ್ಕೆ ನಿಮ್ಮ ಪಾತ್ರದ ಬಗ್ಗೆ ಚಿಕ್ಕದಾಗಿ ಹೇಳ್ಬೋದಾ? ಸೀಕ್ರೆಟ್ ಏನಿಲ್ಲ. ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಹೆಸರು ನಂದಿನಿ ಅಂತ. ನಂದಿನಿ ಅಬಿದು ಒಂದು ಲವ್ ಸ್ಟೋರಿ. ಸೊ ಒಂದು ಆ್ಯಕ್ಚುಲಿ ನನ್ಗೆ ಈ ಕ್ಯಾರೆಕ್ಟರ್ ಯಾಕೆ ಇಷ್ಟ ಆಯ್ತಂದ್ರೆ, ಬಿಕಾಸ್ ಒಂದು ಹುಡುಗಿ ಲೈಫ್ ಜರ್ನಿ ಹೆಂಗಿರುತ್ತೆ ಚಿಕ್ಕ ವಯಸ್ಸಿಂದ ಟಿಲ್ ಮ್ಯಾರೇಜ್, ಅಟ್ಲೀಸ್ಟ್ ಟಿಲ್ ಅಮ್ಮ ಆಗೋವರೆಗೂ ಆ ಜರ್ನಿ ಹೆಂಗಿರುತ್ತೆ, ಆ ಟ್ರಾನ್ಸ್ಫಾರ್ಮೇಷನ್ ಹೆಂಗಿರುತ್ತೆ, ಇಡೀ ಸಿನಿಮಾದಲ್ಲಿ ಅದು ನಾವು ತೋರಿಸ್ತೀವಿ. ಸೊ ಹಾಗಾಗಿ ನನಗೆ ಆ ಚೇಂಜಸ್ ತೋರಿಸ್ಬೋದಿತ್ತು ಅಂತ ಅನ್ಸ್ಕೊಂಡೆ. ಸೊ ನಾನು ಸರ್ಗೆ ಹೇಳಿದೆ, ನಾನು ಖಂಡಿತ ಈ ಪಾತ್ರ ಮಾಡ್ತೀನಿ. ಯಾಕಂದರೆ ಕಾಲೇಜ್ ಪೋರ್ಷನ್ಸ್ ಇದೆ, ಮನೆ ಪೋರ್ಷನ್ಸ್ ಇದೆ, ಫ್ಯಾಮಿಲಿ ರಿಲೇಷನ್ ಹೆಂಗಿರುತ್ತೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ ಹೆಂಗಿರುತ್ತೆ, ಗಂಡ ಹೆಂಡತಿ ಮತ್ತೆ ಲೈಕ್ ಸೊ ಹಾಗಾಗಿ ನನಗೆ ಆ ಒಂದು ನಮ್ದು ಸಿನಿಮಾದಲ್ಲಿ ನಮ್ದು ಒಂದು ಆನೆಸ್ಟ್ಲಿ ಒಂದು ರೋಲರ್ ಕೋಸ್ಟರ್ ಥರ ಇದೆ. ನಾವು ಇಮೋಷನ್ಸ್ ಹಿಂಗೆ ಹೋಗುತ್ತೆ, ನಾವು ಟ್ರೆಜೆಕ್ಟ್ರಿ ಹಿಂಗಲ್ಲ, ಸಡನ್ಲಿ ಹಿಂಗೆ ಇರುತ್ತೆ ಮತ್ತೆ ಹಿಂಗೆ ಹೋಗುತ್ತೆ. ನಮ್ಗೆ ಸಡನ್ಲಿ ನಗು ಬರುತ್ತೆ, ಸಡನ್ಲಿ ಆ ಒಂದು ಬೇರೆ ಫೀಲಿಂಗಲ್ಲಿ ಹೋಗ್ತೀವಿ. ಸೊ ಹಾಗಾಗಿ ನಮ್ಗೆ ಆನೆಸ್ಟ್ಲಿ ಲೈಕ್ ಹೆಂಗೆ ಫೀಲ್ ಮಾಡಬೇಕು ಅಂತ ನಮಗೂ ಗೊತ್ತಾಗಲ್ಲ. ಬಿಕಾಸ್ ಅಷ್ಟು ಇಮೋಷನ್ ಹೆವಿ ಡ್ರಿವನ್ ಸಿನಿಮಾ ನಮ್ಮ ಸಿನಿಮಾ ಎಲ್ಲ ಇದೆ. ಆ್ಯಂಡ್ ಐ ಥಿಂಕ್ ಸಿನಿಮಾ ಮಾಡಿದ್ಮೇಲೆ ಮದುವೆ ಆಗಿದೆ, ಅವ್ರಿಗೆ ಗಂಡನ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಾಗ್ತಿದೆ ಸಿನಿಮಾದಲ್ಲಿ. ಹಾಗಿದ್ರೆ ಅಂದ್ರೆ ಸಣ್ಣ ಪುಟ್ಟ ಜಗಳಗಳು ಮಾಫಿ ಮಾಡ್ಕೊಂಡು ಹೋಗೋದು ಗೊತ್ತಾಗಿರುತ್ತೆ ಮೋಸ್ಟ್ಲಿ ಅವ್ರಿಗೆ. ಅವ್ರಿಗೆ ಕೇಳ್ಬೇಕು. ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಿದ್ಮೇಲೆ 100% ಹೌದು ಕರೆಕ್ಟ್. ಇಲ್ಲ, ಇದು ವೆರಿ ವೆರಿ ಅಂದ್ರೆ ತುಂಬಾ ಹತ್ರ ಆಗುತ್ತೆ ನೋಡೋರ್ಗೆ. ಸಿನಿಮಾ ಫ್ಯಾಮಿಲಿ ಸಂಬಂಧಪಟ್ಟಂಗೆ ಅಪ್ಪ ಅಮ್ಮ, ಅಪ್ಪ ಮಗ, ಅಮ್ಮ ಮಗ, ಈ ಥರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ಅದನ್ನ ಸುಮ್ಮನೆ ಬಾಯಿ ಮಾತಿಗೆ ಲವ್ ಯು ಮದುವೆ ಆಗ್ತೀಯಾ ಅಲ್ಲ, ಅದಕ್ಕೆ ಎಷ್ಟು ಏನೊಂದಷ್ಟು ಸ್ಯಾಕ್ರಿಫೈಸ್ ಬೇಕು, ಇರುತ್ತೆ. ಅದನ್ನ ಉಳಿಸ್ಕೊಳಕ್ಕೆ ಎಷ್ಟು ಕಷ್ಟಪಡ್ಬೇಕಾಗುತ್ತೆ ಕೆಲವು ಸರ್ತಿ, ಬಿಕಾಸ್ ಬೇಕದು ಲೈಫಲ್ಲಿ ಅಂತ. ಬಿಟ್ಕೊಡೋದು ಈಸಿ, ಕಳ್ಕೊಬೇಡಿ, ಪಡ್ಕೊಳ್ಳಿ ಅಂತ ಅದು ಮೆಸೇಜ್. ಇದಿಷ್ಟು ವ್ಯಾಲ್ಯೂಸ್ ಇಟ್ಕೊಂಡು ಡೈಲಾಗ್ಸ್ ನಮ್ಮ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಪ್ರಸನ್ನ ಅವರು ಅಂತ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಡೈಲಾಗ್ಸ್. ಅಲ್ಲಿ ದುಬೈಯಲ್ಲಿ ಹೇಳ್ತಿದ್ರು, ನಿಮ್ಮ ಸಿನಿಮಾ ಡೈಲಾಗ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ. ಸೊ ಎಲ್ಲಾ ಕ್ಯಾಟಗರಿನೂ ಮಾತಾಡ್ತಿದ್ದಾರೆ ಅಂತಂದ್ರೆ ಇದೆಲ್ಲ ಸೇರ್ಕೊಳ್ಳೋದು ಒಂದು ಒಳ್ಳೆ ಸಿನಿಮಾಗೆ ಮಾತ್ರ. ಸೊ ಈ ಸಿನಿಮಾ ಒಳ್ಳೆ ಸಿನಿಮಾ ಆಗಿದೆ ಆಕ್ಚುಲಿ. ಸರ್, ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತದೆ, ಡಿಸ್ಟ್ರಿಬ್ಯೂಟ್ ಯಾರು ಮಾಡ್ತಾ ಇದ್ದಾರೆ? ಮೇಡಮ್, ಒಂದು 150 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸಿಂಗಲ್ ಥಿಯೇಟರ್ ಅಲ್ಲಿ ಒಂದು 50-60, ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು 90, ಆ ಥರ ಒಂದು 150-140 ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಒಂದು 100ವರೆಗೂ ಸೆಟ್ ಮಾಡಿದ್ದೀವಿ. ಇವತ್ತು ಒಂದು 30-40 ಇವತ್ತು ಸೆಟ್ ಆಗಿದೆ. ಅದು ಡೀಸೆಂಟ್, ಯಾವಾಗಲೂ ಈ ಥರ ಸಿನಿಮಾಗಳಿಗೆ ಡೀಸೆಂಟ್ ಕ್ಲಾಸ್ ಥಿಯೇಟರ್ಸ್ ಸ್ಕ್ರೀನ್ಸ್ ಬೇಕಾಗುತ್ತೆ. ಜನ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಜಾಸ್ತಿ ಆಗುತ್ತಲ್ಲ, ಆ ಥರ ಕೆಟಗರಿ ಸಿನಿಮಾ ಇದು. ಸೊ ವಿ ಆರ್ ಹ್ಯಾಪಿ, ಇದಾಗುತ್ತೆ ಅಂತ. ಎಲ್ಲಾ ಥಿಯೇಟರ್ಲ್ಲೂ ಮಾತಾಡುತ್ತಿದ್ದು ಸ್ವಲ್ಪ ಟೈಮ್ ಬೇಕು, ಎಲ್ಲಾ ಥಿಯೇಟರ್ಲ್ಲೂ ಮಾತಾಡುತ್ತೆ. ಅದಕ್ಕೆ ಒಂದು ಟೈಮ್ ಇದೆ, ಇದಾಗುತ್ತೆ. ಇನ್ನೇನು 14th ರಿಲೀಸ್ ಆಗ್ತದೆ. ಸೊ ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸೊ ಸಿನಿಮಾ ಬಗ್ಗೆ? ಏನು ಆಬ್ವಿಯಸ್ಲಿ ನಾವು ತುಂಬಾ ಹೇಳಿದೀರಾ, ಅವ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಇಲ್ಲ, ನಾವೇನೇ ಇವತ್ತು ಇಷ್ಟು ದೂರ ಬಂದಿದ್ರ ಕಾರಣನೇ ಅವರು. ಪ್ರತಿ ಹೆಜ್ಜೆಲ್ಲೂ ಬೆನ್ನು ತಟ್ಕೊಂಡ್ ಬಂದಿದ್ದಾರೆ. ಈಗ ಸ್ವಲ್ಪ ದೊಡ್ಡ ಹೆಜ್ಜೆ ಕಾಲಿಟ್ಟಿದ್ದೀವಿ. ಅಂದರೆ ನನ್ನ ಲೈಫಲ್ಲಿ ಇಷ್ಟು ದೊಡ್ಡ ಸಿನಿಮಾ ಮಾಡಿರಲಿಲ್ಲ, ಬಡ್ಜೆಟ್ ವೈಸು, ಅಂದರೆ ಒಂದು ಇಡೀ ಪ್ಯಾಕೇಜ್ ಆಫ್ ಇದರಲ್ಲಿ. ಸೊ ಹಂಗಾಗಿ ಒಂಚೂರು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದ್ದೀವಿ. ಈ ಸರ್ತಿ ಅವರು ಗಟ್ಟಿಯಾಗಿ ಎತ್ಕೋತಾರೆ ಕೈ ಹಿಡಿದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸಿನಿಮಾ ನೋಡಿ ಯಾಕೆ ಇಷ್ಟು ಮಾತಾಡ್ತಿದ್ದೀವಿ, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗಿ ಹೇಳ್ತಿದ್ದೀವಿ ಅಂತಂದ್ರೆ ನಿಮಗೂ ಅರ್ಥ ಆಗುತ್ತೆ. ಆ ಸಿನಿಮಾದಲ್ಲಿ ಅಷ್ಟು ವಿಷಯ ಇದೆ. ಮತ್ತು ನಿಮಗೆ ಈ ಥರದ ಸಿನಿಮಾ ಇತ್ತೀಚೆಗೆ ನೋಡಿರಲ್ಲ ನೀವು. ಇಷ್ಟು ಖುಷಿ ಕೊಡುವಂತಹ, ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಖುಷಿಯಾಗಿ ನೋಡಿಕೊಂಡು ಎದ್ದು ಆಚೆ ಬರುವಾಗ 2-3 ಭಾವನೆ ಒಟ್ಟಿಗೆ ತೊಗೊಂಡು ಆಚೆ ಬರೋದು ಇತ್ತೀಚೆಗೆ ಆಗಿರಲಿಲ್ಲ. ಸೊ ನಮ್ಮ ಸಿನಿಮಾದಲ್ಲಿ ಆಗ್ತಿದೆ. ನೋಡಿ, ಭುವನಂ ಗಗನಂ February 14 ಫ್ಯಾಮಿಲಿಯವ್ರನ್ನ ಕರ್ಕೊಂಬಂದು ನೋಡಿ ದಯವಿಟ್ಟು. ಬಿಕಾಸ್ ಇದು ಮಾಡಿರೋದೇ ಫ್ಯಾಮಿಲಿಯವ್ರಿಗೋಸ್ಕರ. ಥ್ಯಾಂಕ್ ಯು. ಸೊ ನಮ್ಮ ಸಿನಿಮಾ ಭುವನಂ ಗಗನಂ Feb 14 ರಿಲೀಸ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ಎ ಫಿಲ್ಮ್ ಜಸ್ಟ್ ಫಾರ್ ಲವರ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ಬೋದು. ಆ್ಯಂಡ್ ಜಾಸ್ತಿ ಹೇಳಕ್ಕೆ ಏನಿಲ್ಲ. ಆ್ಯಕ್ಚುಲಿ ಅಟ್ ದಿ ಎಂಡ್ ಆಫ್ ದಿ ಡೇ ಆಡಿಯನ್ಸೇ ಹೇಳಬೇಕು, ಅವರೇ ನಮ್ಮನ್ನು ಗೆಲ್ಲಿಸ್ತಾರೆ. ಸೊ ಆ ನಂಬಿಕೆ ಮೇಲೆ ನಾವು ನಮ್ಮ ಫೈನಲ್ ಪ್ರಾಡಕ್ಟ್ ಅವ್ರಿಗೆ ಕೊಡ್ತಾ ಇದ್ದೀವಿ ಆ್ಯಸ್ ಅ ಗಿಫ್ಟ್, ಆ್ಯಸ್ ಅ ರೋಸ್. ಸೊ ಅವ್ರು ವಾಪಸ್ ನಮಗೆ ಪ್ರೀತಿ ಕೊಡಬೇಕು. ಆ್ಯಂಡ್ Feb 14 ನಮ್ಗೆ ಅದೆಲ್ಲ ಸಿಗುತ್ತೆ ಅಂತ ಖಂಡಿತ ಶ್ರಮನಲ್ಲಿ ಥ್ಯಾಂಕ್ಸ್ ಕೇಳ್ಕೊತೀನಿ. ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಸರ್. ಗುಡ್. ಅದು ಕರ್ನಾಟಕದ ಜನತೆಗೆ
ನಾನು ಒಂದೇ ಹೇಳೋಕ್ಕೆ ಇಚ್ಛೆಪಡೋದು, ದಯಮಾಡಿ ಒಳ್ಳೆ ಸಿನಿಮಾ ಮಾಡಿದ್ವಿ ಭುವನಂ ಗಗನಂ ಅಂತ ಹೇಳ್ಬಿಟ್ಟು ಎಲ್ಲ ಥರ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ದಯಮಾಡಿ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ನಮಗೆ ಆಶೀರ್ವಾದ ಮಾಡಬೇಕು. ನಿಮ್ಗೇನಾದರೂ ಈ ಸಿನಿಮಾ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಹೇಳಿದ್ರೆ ನಾನು ಖಂಡಿತ ನಿಮ್ಮ ದುಡ್ಡು ನಾನು ವಾಪಸ್ ಮಾಡ್ತೀನಿ. ಒಂದು ಸಲ ಬಂದು ನೀವು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ಇಷ್ಟೊತ್ತು ನಮ್ಮ ಜೊತೆ ಭುವನಂ ಗಗನಂ ಸಿನಿಮಾದ ಪ್ರೊಡ್ಯೂಸರ್ ಆ್ಯಂಡ್ ಒಬ್ಬರು ಜೋಡಿ ಇದ್ರು. ಈಗ ನಮ್ಮ ಜೊತೆ ಸಿನಿಮಾದ ನಿರ್ದೇಶಕರು ಹಾಗೂ ಸಿನಿಮಾದಲ್ಲಿರೋ ಇನ್ನೊಬ್ರು ಜೋಡಿ ಮಾತಾಡೋಕ್ಕೆ ಬರ್ತಾರೆ. ಸೊ ಇವ್ರನ್ನ ಕಳ್ಸ್ಕೊಡೋಣ, ಅವ್ರನ್ನ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನಮ್ಮ ಜೊತೆ ಭುವನಂ ಗಗನಂ ಸಿನಿಮಾದ ಪ್ರೊಡ್ಯೂಸರ್ ಆ್ಯಂಡ್ ಒಂದು ಜೋಡಿ ಇತ್ತು. ಸೊ ಈಗ ಸಿನಿಮಾದ ನಿರ್ದೇಶಕರು ಹಾಗೂ ಇನ್ನೊಂದು ಜೋಡಿ ಇದ್ದಾರೆ. ಸಿನಿಮಾದ ನಿರ್ದೇಶಕರಾದ ಗಿರೀಶ್ ಮೂಲಿಮನ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಸರ್. ಓಕೆ, ಸಿನಿಮಾದ ಮತ್ತೊಬ್ಬ ಹೀರೋ ಪೃಥ್ವಿ ಅಂಬರ್ ಅವರು ಇದ್ದಾರೆ. ಸರ್ ವೆಲ್ಕಮ್. ಥ್ಯಾಂಕ್ ಯು. ಹಾಯ್. ಅವರ ಜೋಡಿಯಾದ ಅಶ್ವತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರಿಗೂ ವೆಲ್ಕಮ್ ಮಾಡೋಣ. ಮೇಡಮ್ ವೆಲ್ಕಮ್. ಹೇಗಿದ್ದೀರಾ ಸರ್ ಎಲ್ಲ? ತುಂಬಾ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಖುಷಿ ಇದೆ. 100% ನಿಮ್ಗೆ ಕಾಣಿಸ್ತಾ ಇಲ್ವಾ ಹಾಗಾದ್ರೆ? ತುಂಬಾ ಹೌದು, 100% ಗಿಂತ 200% ರೇಂಜ್ಗೆ ತುಂಬಾ ಎಕ್ಸೈಟ್ ಆಗಿದೆ. ಅಂಡ್ ಆಲ್ರೆಡಿ ಆಗಿರುವಂಥ ಪ್ರೀಮಿಯರ್ ಶೋ ಅಲ್ಲಿ ಬಂದಿರುವಂತಹ ಟ್ರೆಮೆಂಡಸ್ ಏನು ರೆಸ್ಪಾನ್ಸ್ ಇದೆ, ಹಾಗಾಗಿ ಕಾಯ್ತಾ ಇದ್ದೀನಿ ಆ್ಯಕ್ಚುಲ್ ಆಡಿಯನ್ಸ್ ನೋಡಿದಾಗ ಯಾವ ರೀತಿ ಇರುತ್ತೆ, ಹೇಗೆ ಖುಷಿ ಆಗುತ್ತೆ ಅಂತ. ಆಲ್ಮೋಸ್ಟ್ ಗೊತ್ತಲ್ಲ ಇಷ್ಟ ಆಗುತ್ತೆ ಅಂತ ಗೊತ್ತು, ಹಾಗಾಗಿ ಭಾಳ ಕ್ಯೂರಿಯಸ್ ಮತ್ತು ತುಂಬ ಎಕ್ಸೈಟ್ ಆಗಿದ್ದೀವಿ ಎಲ್ಲರೂ ಕೂಡ, ಕಂಪ್ಲೀಟ್ ತಂಡ. ಸರ್ ಮೇನ್ ಡೈರೆಕ್ಟರ್ ಒಂದು ಟೆನ್ಷನ್ ಎಕ್ಸೈಟ್ಮೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ಕಂಪ್ಲೀಟ್ ಮಾಡಿ ಬಿಟ್ಟಿದ್ದೀರಾ, ಇನ್ನೇನಿದ್ರು ಔಟ್ಪುಟ್ ಆಡಿಯನ್ಸಿಂದ ಬರಬೇಕು, ಹೌದು, ಬಟ್ ನೀವೇನು ಹೇಳ್ತೀರಾ? ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೋಡಿರೋ ಆಡಿಯನ್ಸು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಅಷ್ಟೇ. ಓಕೆ, ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಬಗ್ಗೆ? I'm so happy to part of this movie. In this movie, I did a very short period of time, but people will remind my character forever. ಸರ್ ಆ್ಯಕ್ಚುಲಿ ಏನಂದರೆ ದುಬೈಲ್ ಪ್ರೀಮಿಯರ್ ಶೋದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ರಿವ್ಯೂ ಎಲ್ಲ ನಿಮ್ಮ ಪಾತ್ರದ ಬಗ್ಗೆ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಇದೆ, ಅಂದರೆ ಈ ಥರ ಪಾತ್ರಗಳು ಮಾಡೋಕ್ಕೆ ಸಿಗೋದು ಖಂಡಿತವಾಗ್ಲೂ ಆ್ಯಸ್ ಅನ್ ಆ್ಯಕ್ಟರ್ ನಾನು ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಅದಕ್ಕೆ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಆಲ್ವೇಸ್ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಅಂದರೆ ಒಂದಷ್ಟು ಪಾತ್ರಗಳು ಡ್ರೀಮ್ ಕ್ಯಾರೆಕ್ಟರ್ಗಳು ಇರುತ್ತಲ್ಲ, ಅಂಥದ್ರಲ್ಲಿ ಆ್ಯಕ್ಟಿಂಗ್ ವೈಸಲ್ಲಿ ನನಗೆ ಭಾಳ ಡ್ರೀಮ್ ಕ್ಯಾರೆಕ್ಟರ್ ಅಂದರೆ ಈ ಥರದ ಪಾತ್ರಗಳು. ಭಾಳಷ್ಟು ಜನ ಆ್ಯಕ್ಟರ್ಸ್ಗಳು ಆಲ್ರೆಡಿ ಈ ಥರ ಸಿನಿಮಾಗಳನ್ನು ಮಾಡಿದ್ದಾರೆ, ಈ ಥರ ಪಾತ್ರಗಳನ್ನು ಮಾಡಿದ್ದಾರೆ. ಸೊ ಅವರ ಸಿನಿಮಾಗಳನ್ನ ಎಲ್ಲ ರೆಫರೆನ್ಸಾಗಿ ತಗೊಂಡು ಭಾಳ ಪ್ರಿಪೇರ್ ಆಗಿ ಮಾಡಿರುವಂಥ ಪಾತ್ರ ತುಂಬ ಖುಷಿ ಇದೆ. ಅದೇ ನಾನು ಹೇಳಿದ್ನಲ್ಲ, ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇರೋದು ಇದೇ ರೀಸನ್ಗೆ. ಆಡಿಯನ್ಸ್ ರಿಯಾಕ್ಷನ್ ಯಾವ ಥರ ಇರ್ಬೋದು, ಹೇಗಿರುತ್ತೆ ನನ್ನನ್ನು ಈ ರೀತಿ ಪಾತ್ರದಲ್ಲಿ ನೋಡಿ ಅನ್ನೋದು. ಸೊ ಯೂಶ್ವಲಿ ನಾನು ಆದಷ್ಟು ಬೇರೆ ಬೇರೆ ರೀತಿಗಳನ್ನು ಪಾತ್ರಗಳನ್ನು ಟ್ರೈ ಮಾಡ್ತಾ ಇರೋದು ಮೊದಲಿಂದ. ಸೊ ಇದರಲ್ಲಿ ಇದು ಪ್ರಾಪರಾಗಿ ಒಂದು ಬೇರೆ ರೀತಿಯ ಪಾತ್ರ. ಆ್ಯಂಡ್ ನನ್ನ ಪಾತ್ರ ಅಂತಲ್ಲ, ಎಲ್ಲರ ಪಾತ್ರ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರಮೋದ್ ಅವ್ರದ್ದಾಗಲಿ, ರೇಷಲ್ ಅವ್ರದ್ದಾಗಲಿ, ಅಶ್ವತಿ ಅವರು, ಆ್ಯಂಡ್ ಎಲ್ಲ ನಮ್ಮ ಅಚ್ಯುತ್ ಸರ್, ಶರತ್ ಲೋಹಿತಾಶ್ವ ಸರ್, ಪ್ರಕಾಶ್ ತುಮಿನಾಡ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಸಿದ್ಲಿಂಗು ಶ್ರೀಧರ್ ಸರ್. ಎಲ್ಲರ ಪಾತ್ರಗಳು ಸುಮ್ಮನೆ ಅಂದರೆ ಇವರು ಇದು ನಾಮಕೆ ವಾಸ್ತೆ ಆ ಥರ ಇಲ್ಲ. ಎಲ್ಲ ಪಾತ್ರಗಳು ಒಂದು ರೀತಿಲಿ ಒಂದು ಒಳ್ಳೆ ಶೇಪ್ ತಗೊಂಡಿದೆ, ಆ್ಯಂಡ್ ಸಿನಿಮಾ ಅದರಿಂದ ಒಳ್ಳೆ ಶೇಪಲ್ಲಿ ಇದೆ. ಸೊ ಹಾಗಾಗಿ ಭಾಳ ಖುಷಿ ಇದೆ. ನಿಮ್ಮ ಆ್ಯಕ್ಟಿಂಗ್ ಕಮಲ್ ಹಾಸನ್ ಸರ್ ಹಾಗೆ ಅವರಿಗೆ ಅವರೆಲ್ಲ ಅಷ್ಟು ಹೇಳ್ತಿದ್ರೆ ಇಲ್ಲ ಅವ್ರ ಲೆವೆಲ್ಗೆಲ್ಲ ಏನಿಲ್ಲ. ಅಂದರೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಅಷ್ಟೇ. ಅಂಥ ಲೆಜೆಂಡ್ಸ್ಗೆಲ್ಲ ಕಂಪೇರ್ ಮಾಡುವಂಥದ್ದು ಸಾಧ್ಯನಿಲ್ಲ. ನಾನು ಅದು ಒಪ್ಕೊಳ್ಳೋದಿಲ್ಲ. ಬಿಕಾಸ್ ನಾನು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆಲ್ಲ ಅವರಿಂದಾಗಿ. ಆ್ಯಂಡ್ ಅವ್ರು ಮಾಡಿರುವಂಥ ಪಾತ್ರಗಳು ರೀಚ್ ಆಗಿರುವಂಥ ಲೆವೆಲ್ ಅನ್ನೋದಕ್ಕಿಂತ ಅವರಲ್ಲಿರುವಂತಹ ಪ್ರತಿಭೆ ಇದೆಯಲ್ಲ, ಅದು ಅಗಾಧ. ಅದು ನಾವು ಏನು ಕಂಡು ಬಿಡ್ತಾ ಇದ್ದೀವಿ ಇಷ್ಟೇ. ಸೊ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ದೊಡ್ಡ ವಿಚಾರ. ನನಗೆ ಖುಷಿ ಇದೆ. ನಾನು ಇನ್ಫ್ಯಾಕ್ಟ್ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಕೆರಿಯರ್ ಅವರಿಂದಾಗಿ. ಸೊ ಆ ಮಾತುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಖುಷಿನೇ. ಬಟ್ ನಾನು ಅದು ಒಪ್ಪಲ್ಲ, ಇನ್ನು ಒಪ್ಪಕ್ಕೆ ರೆಡಿ ಇಲ್ಲ, ಇನ್ನೂ ಒಪ್ಪಕ್ಕೆ ರೆಡಿ ಇಲ್ಲ. ಗ್ರೇಟ್ ಸರ್, ನಿಜ. ಈ ಬಿಗಿನಿಂಗ್ ಸ್ಟೇಜಲ್ಲೇ ಅವರಿಗೆ ಕಂಪೇರ್ ಮಾಡಿ ಡೆಫಿನೆಟ್ಲಿ ದಿಯಾ ರಿಲೀಸ್ ಆದಾಗಲೂ ಆ ಮಾತು ಒಂದು ನ್ಯೂಸ್ ಪೇಪರಲ್ಲಿ ಬಂದಾಗ ನಾನು ಭಾಳ ಖುಷಿಯಾಗಿತ್ತು. ಅಂದರೆ ರೆಮಿನಿಸೆಂಟ್ ಆಫ್ ಯಂಗ್ ಕಮಲ್ ಹಾಸನ್ ಅಂತ ಬಂದಿತ್ತು. ಸೊ ಅದೆಲ್ಲ ದೊಡ್ಡ ಮಾತುಗಳು. ನಾನು ಇನ್ನು ಅಂದರೆ ಅದೆಲ್ಲ ನಾನು ಫೇಸ್ಬುಕ್ಕಲ್ಲಿ ಹಾಕಿದಾಗಲೂ, ಫೇಸ್ಬುಕ್ಕಲ್ಲಿ ಒಂದಷ್ಟು ಜನ ಹಾಕಿದ್ರು, ಕೆಳಗಡೆ ಕಮೆಂಟ್ ಬಂದಿತ್ತು, ಅಂದರೆ ಇರಲಿ ಇನ್ನೂ ಟೈಮ್ ಇದೆ ಅವ್ರಿಗೆ ಅಲ್ಲಿ ಹೋಗೋಕ್ಕಂತ. ಸೊ ಅದು ನನ್ನ ಒಪಿನಿಯನ್ ಕೂಡ ಅದೇ. ಅಂದರೆ ಅದು ದೊಡ್ಡ ಮಾತು. ಬಟ್ ಥ್ಯಾಂಕ್ ಯು. ಬಟ್ ಈ ಪಾತ್ರ ಅಷ್ಟು ಮಾತುಗಳನ್ನು ಹೇಳಿಸ್ತಾ ಇದೆ ಅಂತ ಹೇಳಿದ್ರೆ ಖುಷಿ ಇದೆ. ಸೊ ಅದಕ್ಕೆ ಒನ್ಸ್ ಅಗೇನ್ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.